ನಮ್ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗಕ್ಕೆ ಮೇನ್ ರೀಸನ್ ಗಾಂಧೀಜಿ ಅಂತ ಪೋರ್ಟ್ರೇ ಮಾಡಿದ್ದಾರೆ. ಅದು ಸುಳ್ಳು. ಪ್ರೂಫ್ ಸಮೇತ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಮಗೆ ಫ್ರೀಡಮ್ ಸಿಕ್ಕಿ 9 ವರ್ಷ ಆದ್ಮೇಲೆ 1956 ಅಲ್ಲಿ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಕ್ಲೆಮೆಂಟ್ ಅಟ್ಲಿ ಇಂಡಿಯಾಗೆ ಬರ್ತಾರೆ. ಅವ್ರನ್ನ 2 ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ನಂಬರ್ 1, ನೀವು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಕೊಡಕ್ಕೆ ಗಾಂಧೀಜಿ ಅವ್ರದ್ದು ಎಷ್ಟು ಕಾಂಟ್ರಿಬ್ಯೂಷನ್ ಇತ್ತು ಅಂತ. ಕ್ಲೆಮೆಂಟ್ ಅಟ್ಲಿ ಅವರು ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡಿ ಬೇರ್ ಮಿನಿಮಲ್ ಅಂತ ಹೇಳ್ತಾರೆ. ಅಂದ್ರೆ ಗಾಂಧೀಜಿನ ಬ್ರಿಟಿಷ್ ಅವರು ಇಂಡಿಪೆಂಡೆನ್ಸ್ ಕೊಡೋ ವಿಷಯದಲ್ಲಿ ಲೆಕ್ಕ ಕೂಡ ತಗೊಂಡಿಲ್ಲ. ನಂಬರ್ 2, ಇವಾಗ ಕ್ಲೆಮೆಂಟ್ ಅಟ್ಲಿಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ನೀವು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಕೊಟ್ಟು ಇಲ್ಲಿಂದ ಮೇನ್ ರೀಸನ್ ಏನು ಅಂತ. ಅವ್ರು ಹೇಳ್ತಾರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ಅಂಡ್ ಎಸ್ಪೆಷಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂದ ಅಂತ. ಸೊ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಫ್ರೀಡಮ್ ಫೈಟರ್ಸ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗಬೇಕಾಗಿರೋದು ಗಾಂಧೀಜಿ ಅವರಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಅಂತ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. तुम मुझे खूब दो, मैं तुम्हें आजादी दूंगा.